ಏನೊಂದು 2 ನಿಮಿಷ ಟೈಮ್ ಇದೆ, ಒಂದು ಮಾತಾಡಿ ಅಂತ ಹೇಳಿ ನಿಮ್ಮ DSP ಬೇರೆಗೆ ನೀವೇನು ತರಬೇತಿ ಮಾಡೋಲ್ಲ. ಇದು ನೀವೆಲ್ಲ ಒಂದು ವೆಪನ್ಸ್ ಲೈಸೆನ್ಸ್ ಪಡ್ಕೊಳ್ಳಿಕ್ಕೆ ಒಂದು ಮೂಲ ತರಬೇತಿ ಇದೆ. ನೀವು ವೆಪನ್ಸ್ ಲೈಸೆನ್ಸ್ ತಗೊಳ್ಬೇಕಂದ್ರೆ, ನೀವು ಖರೀದಿ ಮಾಡಬೇಕಂದ್ರೆ ನಿಮಗೆ ಒಂದು ಈ ಸಿವಿಲಿಯನ್ ರೈಫಲ್ ಟ್ರೈನಿಂಗ್ ಕ್ಯಾಂಪು ಅಥವಾ ಈ ರೀತಿಯ ಯಾವುದಾದ್ರು ಒಂದು ಸರ್ಟಿಫಿಕೇಟ್ ನಿಮಗೆ ಬೇಕೇ ಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್ ತಗೊಳ್ಬೇಕಿತ್ತು ಒಂದೇದು. ಆಮೇಲೆ ನೀವು ಒಂದು ವೇಳೆ ನಿಮಗೆ ವೆಪನ್ಸ್ ಸಿಕ್ಕಿದ್ರೆ ಯಾವ ರೀತಿ ವೆಪನ್ಸ್ ತಗೊಳ್ಳಿ, ಒಂದು ಆತ್ಮರಕ್ಷಣೆಗೆ ಸೆಲ್ಫ್ ಡಿಫೆನ್ಸಿಗೆ ವೆಪನ್ಸ್ ತಗೊಳ್ತಾರೆ, ಮತ್ತೊಂದು ಕ್ರಾಪ್ ಡಿಫೆನ್ಸ್, ಕ್ರಾಪ್ ಅಂದರೆ ಬೆಳೆ ರಕ್ಷಣೆಗೋಸ್ಕರ ತಗೊಳ್ತಾರೆ. ಬೆಳೆ ರಕ್ಷಣೆ ಅಂದರೆ ಯೂಶುವಲಿ ಅವರು ರೈತರು ಬೇಕು. ರೈತರಿದ್ದರೆ ಜಮೀನಿದ್ರೆ ಪ್ರಾಣಿಗಳು ಕಾಟ ಇದ್ದರೆ ಯೂಶುವಲಿ ಮಲೆನಾಡು ಭಾಗದಲ್ಲಿ ನಾವು ಕ್ರಾಪ್ ಪ್ರೊಡಕ್ಷನ್ ಅಂತ ಕೊಡ್ತೀವಿ. ಕ್ರಾಪ್ ಪ್ರೊಡಕ್ಷನ್ಗೆ ಅಂತ ಹೇಳಿ ನಾವು ಲೈಸೆನ್ಸ್ ಕೊಡ್ತೀವಿ. ಅದು ಸಾಮಾನ್ಯ ಬಂದೂಕುಗಳು, ಸಿಂಗಲ್ ಬ್ಯಾರಲ್, ಡಬಲ್ ಬ್ಯಾರಲ್ ಅಥವಾ ಮಜಲ್ ನೋಡೋದೇ ಬರ್ತದೆ. ಮೊದಲೇ ಗೊತ್ತಾ, ಮಜಲ್ ನೋಡಿದ್ರೆ ಮಸಿ ಹಾಕಿಬಿಟ್ಟು ಅದನ್ನು ತುಂಬಿಟ್ಟು ಅದು ಮಾಡ್ತಿದ್ರು ಪೈಲೆಟ್ಸ್ ಎಲ್ಲ ಹಾಕಿ, ಅದು ಮಜಲ್ ಲೋಡಿಂಗ್ ಇದೆ. ಈ ರೀತಿಯ ವೆಪನ್ಸ್ಗಳು ಸಾಮಾನ್ಯವಾಗಿ ತಗೊಳ್ಳೋದು ರೈತರಿಗೆ ನಾವು ಕ್ರಾಪ್ ಪ್ರೊಟೆಕ್ಷನ್ ಅಂದರೆ ಬೆಳೆ ರಕ್ಷಣೆಗೋಸ್ಕರ ನಾವು ಲೈಸೆನ್ಸ್ ಕೊಡ್ತಾ ಇರ್ತೀವಿ. ಅದಕ್ಕೂ ಕೂಡ ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕಂದ್ರೆ ಈ ರೀತಿಯ ತರಬೇತಿ ಆಗಿರಬೇಕು. ಸಿವಿಲಿಯನ್ ರೈಫಲ್ ಟ್ರೈನಿಂಗ್ ಕ್ಯಾಂಪ್ ಆಗಿದ್ದರೆ ಮಾತ್ರ ಅವರಿಗೆ ನಾವು ಆ ಲೈಸೆನ್ಸ್ ಕೊಡಲಿಕ್ಕೆ ಒಂದು ಮೂಲ ದಾಖಲೆ ಅದು ಹೊಂದಬೇಕು. ಆಮೇಲೆ ಸೆಲ್ಫ್ ಪ್ರೊಟೆಕ್ಷನ್. ನಾನೊಬ್ಬ ಟ್ಯಾಕ್ಸ್ ಪೇಯರ್ ಆಗಿದ್ದು ನನಗೆ ಯಾರಾದರೂ ಭೂಗತ ವ್ಯಕ್ತಿಗಳು ಅಥವಾ ನನ್ನ ವಿರುದ್ಧ ಯಾರಾದರೂ ಬಿಸ್ನೆಸ್ಸಲ್ಲಿ ನನಗೆ ತೊಂದರೆ ಕೊಡ್ಬೋದು, ನನ್ನ ದೇಹಕ್ಕೆ ನನಗೆ ಆತ್ಮಕ್ಕೆ ತೊಂದರೆ ಕೊಡ್ಬೋದು ಅನ್ನೋ ಸಂದರ್ಭ ಕಂಡು ಬಂದಲ್ಲಿ ನೀವು ಅರ್ಜಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ಸಂದರ್ಭದಲ್ಲಿ ಕೂಡ ಈ ರೀತಿಯ ದಾಖಲೆಗಳನ್ನು ಹಾಜರುಪಡಿಸಿದರೆ ಪರಿಶೀಲನೆ ಮಾಡಿ, ನಿಮಗೆ ನಿಜವಾಗೂ ನಿಮ್ಮ ಜೀವಕ್ಕೆ ಬೆದರಿಕೆ ಇದೆ ಅಂತ ಹೇಳಿ ಕಂಡು ಬಂದರೆ ನಿಮಗೆ ಪರಿಶೀಲನೆ ಮಾಡಿ ನಿಮಗೆ ಸೆಲ್ಫ್ ಪ್ರೊಟೆಕ್ಷನ್ ಅಂದರೆ ಆತ್ಮರಕ್ಷಣೆ ಅಂದರೆ ಸೆಲ್ಫ್ ಪ್ರೊಟೆಕ್ಷನ್ಗೆ ನಿಮಗೆ ವೆಪನ್ ಲೈಸೆನ್ಸ್ ಕೊಡ್ತಾರೆ. ಆ ಲೈಸೆನ್ಸ್ ಕೊಟ್ಟ ಮೇಲೆ ನೀವು ಲೈಸೆನ್ಸ್ ಬೋರ್ಡ್ ಹತ್ರ ಖರೀದಿ ಮಾಡಬೇಕು. ಒಂದು ಲೈಸೆನ್ಸ್ ತಗೊಳ್ತೀವಿ ನೀವು, ಫಸ್ಟ್ ಒಂದು ಲೈಸೆನ್ಸ್ ಅಪ್ಲೈ ಮಾಡಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನಿಮಗೆ ಲೈಸೆನ್ಸ್ ಕೊಡ್ತಾರೆ, ಜಿಲ್ಲಾಧಿಕಾರಿಗಳು. ಆ ನಂತರ ನೀವು ಖರೀದಿ ಮಾಡಬೇಕು. ಯಾವುದನ್ನು ವೆಪನ್ ಖರೀದಿ ಮಾಡಬೇಕು. ಹಳೇದಾದರೂ ಹಳೇದಾಯಿತು, ಹಳೇದಿದ್ರೂ ಕೂಡ ಅದಕ್ಕೆ ಪ್ರೊಸೀಜರ್ ಇದೆ. ನೀವು ಜಿಲ್ಲಾಧಿಕಾರಿಗೆ ಅಪ್ಲೈ ಮಾಡಬೇಕು. ಈ ಥರ ಒಬ್ಬರಿಗೆ ಲೈಸೆನ್ಸ್ ಕೊಡೋಕೆ ಮುಂದೆ ಬಂದಿದ್ದಾರೆ, ಅವರ ವೆಪನ್ ನಾನು ತಗೊಳ್ತೀನಿ ಅಂತ ಹೇಳಿದರೆ ಅದಕ್ಕೂ ಅನುಮತಿ ಕೊಡ್ತಾರೆ. ಅಥವಾ ಹೊಸ ವೆಪನ್ ಬೇಕಾದರೆ ಏನು ಹೇಳಿ, ನೀವು ವೆಪನ್ ಬೇಕಾದರೂ ಕೂಡ ನೀವು ಖರೀದಿ ಮಾಡಲಿಕ್ಕೆ ಅರ್ಜಿ ಹಾಕಿದ್ರೆ ನೀವು ಅದನ್ನು ತಂದುಬಿಟ್ಟು ಮತ್ತು ಜಿಲ್ಲಾಧಿಕಾರಿಗಳು ಹಾಜರುಪಡಿಸಿ ಆ ಬುಕ್ಕಲ್ಲಿ ಎಂಟ್ರಿ ಮಾಡಿಸಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಆ ಬುಕ್ಕಲ್ಲಿ ಎಂಟ್ರಿ ಮಾಡಿಸ್ಬೇಕು. ಆರ್ಮ್ಸ್ ರಿಜಿಸ್ಟರ್ ಅಂತ ಇರ್ತದೆ, ಆರ್ಮ್ಸ್ ರಿಜಿಸ್ಟ್ರಲ್ಲಿ ನೀವು ಎಂಟ್ರಿ ಮಾಡಿಸ್ಬೇಕು. ಎಂಟ್ರಿ ಮಾಡಿಸಿದ ಮೇಲೆ ನಿಮಗೆ ಒಂದು ದಾಖಲೆ ಇದೆ, ನಿಮ್ಮಲ್ಲಿ ಒಂದು ವೆಪನ್ಸ್ ಇದೆ, ಈ ವೆಪನ್ ಬಗ್ಗೆ ನಮ್ಮ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಆಗಿರ್ತದೆ. ಯಾಕೆ ದಾಖಲೆ ಮಾಡ್ತಾ ಅಂದರೆ ಇದು ವೆಪನ್ಸ್ ಎಲ್ಲ ಅತ್ಯಂತ ಒಂದು ಉಪಯುಕ್ತವಾದ ಒಂದು ವೆಪನ್ ಇದು. ಆ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಎಲೆಕ್ಷನ್ ಸಂದರ್ಭದಲ್ಲಿ ಯಾವುದೇ ಚುನಾವಣೆ ಬಂದರೂ ಕೂಡ ಉದಾಹರಣೆ ವಿಶೇಷವಾಗಿ ಅಸೆಂಬ್ಲಿ ಎಲೆಕ್ಷನ್ ಇದ್ದಾಗ ಅಥವಾ ಲೋಕಸಭಾ ಎಲೆಕ್ಷನ್ ಇದ್ದಾಗ ಈ ವೆಪನ್ಸ್ಗಳನ್ನ ಯಾರು ಸಾರ್ವಜನಿಕರು ಬಳಸಬಾರ್ದು. ಏನಾದರೂ ಲಾ ಆ್ಯಂಡ್ ಆರ್ಡರ್ ಸಂದರ್ಭ ಬಂದಾಗ ಇವರು ವೆಪನ್ಸನ್ನು ಬಳಸಿ ಈ ಬೆದರಿಕೆ ಹಾಕುವ ಸಂದರ್ಭ ಅಥವಾ ಕೃತ್ಯಗಳು ಮಾಡೋ ಸಂದರ್ಭ ಅಂತ ಹೇಳಿ ನಾವು ಚುನಾವಣಾ ಸಂದರ್ಭದಲ್ಲಿ ಏನು ಕೋಡ್ ಆಫ್ ಕಂಡಕ್ಟ್ ಜಾರಿಯಾದ ತಕ್ಷಣ ನಾವು ಅವುಗಳನ್ನೆಲ್ಲ ಪೊಲೀಸ್ ಠಾಣೆಗಳಿಗೆ ಅಥವಾ ಯಾರು ಲೈಸೆನ್ಸ್ ಹೊಡಿದ್ರೆ ಅಲ್ಲಿ ತಗೊಂಡು ನಾವು ಡೆಪಾಸಿಟ್ ಮಾಡಿಸ್ತೀವಿ. ಸೊ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಮುಗಿದ ನಂತರ ನಿಮಗೆ ಅದನ್ನು ವಾಪಸ್ ಕೊಡ್ತೀವಿ. ಇದು ಒಂದು ಪ್ರೊಸೀಜರ್. ಆಮೇಲೆ ನಿಮಗೆ ಬೇಕಾದಷ್ಟು ಮದ್ದುಗುಂಡುಗಳನ್ನು ಯಾರು ಲೈಸೆನ್ಸ್ ಹೊಡೆದಿದ್ದಾರೆ ಅದೆಲ್ಲ ಕಂಡೀಷನ್ಸ್ ಇರ್ತದೆ. ಅವರ ಒಂದು ಅಂಗಡಿಯಲ್ಲಿ ಶಾಪ್ ಹತ್ರ ಅಥವಾ ಆರ್ಮ್ಸ್ ಡೀಲರ್ ಹತ್ರ ನೀವು ಅದನ್ನು ವೆಪನ್ಸ್ ಮದ್ದುಗುಂಡುಗಳನ್ನ ನೀವು ಖರೀದಿ ಮಾಡಬೇಕಾಗ್ತದೆ. ಖರೀದಿ ಮಾಡಿ ನೀವು ಏನಾದ್ರು ಬಳಸಿದ್ರೆ ಅದ್ರ ಬಗ್ಗೆ ನೀವು ದಾಖಲೆ ಕೊಟ್ಟು ಅದನ್ನು ಎಂಟ್ರಿ ಮಾಡಿಸ್ಬೇಕು. ದಿಸ್ ಇಸ್ ಒಂದು ಪ್ರೊಸೀಜರ್. ಸೊ ಒಂದು ವೆಪನ್ ಏನಾದ್ರು ಹಾಳಾಯ್ತು ಅಂದರೆ ಹೇಳಿದೆ, ಏನಾದ್ರು ವೆಪನ್ ಡ್ಯಾಮೇಜ್ ಆದರೆ ಅದನ್ನು ಕೂಡ ನೀವು ಲೈಸೆನ್ಸ್ ಹೊಡೋದು ನೀವು ರಿಪೇರಿ ಮಾಡಿಸ್ಬೇಕು. ಯಾರೇ ಲೈಸೆನ್ಸ್ ಹೊಡಿದ್ರೆ ಅವ್ರ ಹತ್ರ ಮಾತ್ರ ಮಾಡಿಸ್ಬೇಕು, ಅದನ್ನು ಎಂಟ್ರಿ ಮಾಡಬೇಕು. ಯಾವುದೇ ವೆಪನ್ ನಿಮ್ಗೆ ಕೊಟ್ಟರೆ ಒಂದ್ಸರಿ ಎಂಟ್ರಿ ಆಗುತ್ತೆ, ಟೇಪಾಗಿ ಅರ್ಥ ಮಾಡ್ತೀವಿ ನಾವು. ಎಷ್ಟು ಬ್ಯಾರಲ್ ಉದ್ದೇಶ ಇದೆ, ಬಟ್ ಎಷ್ಟು ಇದೆ, ಅದರ ಕಲರ್ ಇದೆ, ಏನೆಲ್ಲ ಇದೆ, ಅದರ ಬಗ್ಗೆ ನಂಬರ್ಸ್ ಏನಿದೆ ಎಲ್ಲದನ್ನು ಕೂಡ ನಾವು ಎಂಟ್ರಿ ಮಾಡ್ತೀವಿ. ನಿಮ್ಮ ಲೈಸೆನ್ಸಲ್ಲಿ ಎಂಟ್ರಿ ಮಾಡ್ತೀವಿ, ನಮ್ಮ ಸ್ಟೇಷನ್ ರಿಜಿಸ್ಟರ್ ಕೂಡ ಎಂಟ್ರಿ ಮಾಡ್ತೀವಿ. ನೀವು ಏನೇ ಅದರ ಉದ್ದ ನಿಮಗೆ ಅದರ ವೆಪನ್ ಯಾವುದೇ ಆಯುಧದ ಉದ್ದ ಅಳತೆ ವ್ಯತ್ಯಾಸ ಮಾಡಿದ್ರೆ ಅದನ್ನು ಕೂಡ ಬರ್ಸ್ಬೇಕು. ನೀವು ವಿತೌಟ್ ಅದನ್ನು ಆರ್ಡರ್ ಮಾಡೋ ಸಂದರ್ಭದಲ್ಲಿ ಅದನ್ನು ಅಳತೆ ವ್ಯತ್ಯಾಸ ಆದರೆ ಅದನ್ನು ಕೂಡ ಎಂಟ್ರಿ ಮಾಡಿಸ್ಬೇಕು ಬುಕ್ಕಲ್ಲಿ. ಸೊ ಇದು ನೀವು ಮಸ್ಟ್ ಆ್ಯಂಡ್ ಶುಡ್ ನೋಡ್ಬೋದು. ಇಲ್ಲ ಅಂದರೆ ವಿತೌಟ್ ಪರ್ಮಿಷನ್ ನೀವು ಅದನ್ನು ಆರ್ಡರ್ ಮಾಡಿದ್ರೆ ದಟ್ಸ್ ಆಲ್ಸೋ ಆಲ್ಮೋಸ್ಟ್ ಅಫೆನ್ಸ್ ಆಗುತ್ತೆ. ಅದು ಕಾನೂನಿಗೆ ವಿರುದ್ಧವಾದ ಒಂದು ಇದಾಗುತ್ತೆ, ಕೃತ್ಯ ಆಗ್ತದೆ. ಆ ಕಾರಣ ನೀವು ಯಾವುದೇ ರಿಪೇರಿ ಇದ್ರೂ ಕೂಡ ಲೈಸೆನ್ಸ್ ಹೊರಟ್ರೆ ನೀವು ರಿಪೇರಿ ಮಾಡಿಸ್ಬೇಕು ವೆಪನ್ಸ್ ಇದ್ರೆ. ಇಲ್ಲಿ ಯಾರು ವೆಪನ್ಸ್ ಇದೆ ಇಲ್ಲಿ ಲೈಸೆನ್ಸ್ ವೆಪನ್ಸ್ ಕೊಟ್ಮೇಲೆ ಅಥವಾ
ನಿಮ್ಮಲ್ಲಿ ಗನ್ ಲೈಸೆನ್ಸ್ ತಗೊಂಡ್ಮೇಲೆ ನೀವು ವೆಪನ್ ಖರೀದಿ ಮಾಡಿದ್ದೀರಿ, ಅದಕ್ಕೆ ಇಷ್ಟು ವರ್ಷ ಅಂತ ನಿಮಗೆ ಲೈಸೆನ್ಸ್ ವ್ಯಾಲಿಡಿಟಿ ಕೊಟ್ಟಿರ್ತಾರೆ, 1 ವರ್ಷ ಅಥವಾ 3 ವರ್ಷ ಈ ಥರ ಆ ಲೈಸೆನ್ಸ್ ಅಲ್ಲಿ ಬರ್ದಿರ್ತಾರೆ. ಇಟ್ ಇಸ್ ವ್ಯಾಲಿಡ್ ಫಾರ್ 5 years, 3 years, 1 year ಅಂತ ಬರ್ದಿರ್ತಾರೆ. ನೀವು ಲೈಸೆನ್ಸನ್ನು ರಿನ್ಯೂವಲ್ ಮಾಡ್ತಾ ಇರಬೇಕು ಪ್ರತಿ ಕಾಲಕ್ಕೆ. ಲೈಸೆನ್ಸ್ ಮುಗಿಯೋಕ್ಕಿಂತ ಮುಂಚೆ 1-2 ತಿಂಗಳ ಮುಂಚೆ ನೀವು ಅಪ್ಲೈ ಮಾಡಬೇಕು. ಥ್ರೂ ನಮ್ಮ ಪೊಲೀಸ್ ಸ್ಟೇಷನ್ SP ಆಫೀಸ್ಗೆ ಹೋಗಿ ಫೀಸ್ ಕಟ್ಟಿ ನೀವು ಅದನ್ನು ಅಪ್ಲೈ ಮಾಡಿ ಇದನ್ನು ರಿನ್ಯೂವಲ್ ಮಾಡಿಸ್ಬೇಕು. ರಿನ್ಯೂವಲ್ ಮಾಡದೇ ಇದ್ದರೆ ನಿಮ್ಮ ಹತ್ರ ಅದು ಅನಧಿಕೃತವಾಗಿ ನೀವು ಆಯುಧವನ್ನು ಇಟ್ಕೊಂಡಿರೋದ್ರಲ್ಲಿ ಭಾವಿಸಬೇಕಾಗುತ್ತೆ. ಆ ಕಾರಣಕ್ಕೆ ಯಾವುದೇ ಲೈಸೆನ್ಸ್ ಎಕ್ಸ್ಪೈರಿ ಡೇಟನ್ನು ನೋಡ್ತಾ ಇರ್ತೀವಿ. ಯೂಶಲಿ ನಮ್ಮ ಪೊಲೀಸ್ನವರು ನಿಮ್ಮ ಮನೆಗೆಲ್ಲ ಬಂದು ವೆಪನ್ಸ್ ಇದ್ದರೆ ನಮ್ಮಲ್ಲಿ ನಮ್ಮ ಬೀಟ್ ಪೊಲೀಸ್ನವ್ರು ಬಂದು ಚೆಕ್ ಮಾಡ್ತಾ ಇರ್ತಾರೆ. ಚೆಕ್ ಮಾಡಿದಾಗ ನಿಮಗೆ ಆ ಡೇಟ್ ಇದೆಯಾ ನೋಡ್ತಾರೆ, ಎಕ್ಸ್ಪೈರಿ ಡೇಟ್ ಇದೆಯಾ ನೋಡ್ತಾರೆ. ಇಲ್ಲದೇ ಇದ್ದರೆ ನೀವು ಅವರೇ ಬಂದು ನಿಮಗೆ ಹೇಳ್ತಾರೆ, ನೀವು ನೋಡಿ ರಿನ್ಯೂವಲ್ ಮಾಡಿಸ್ಬೇಕು. DC ಅವರ ಆಫೀಸಿಗೆ ಹೋಗಿ ನೀವು ಅರ್ಜಿ ಕೊಟ್ಟು ಅದನ್ನು ರಿನ್ಯೂವಲ್ ಮಾಡಿಸಿದ ಹೇಳ್ತಾರೆ. DC ಅವರು ಇಂಟರ್ನ್ ನಮಗೆ SP ಆಫೀಸಿಗೆ ಕಳಿಸ್ಬಿಟ್ಟು ಅದ್ರ ಬಗ್ಗೆ ಒಪಿನಿಯನ್ ಕೇಳ್ತಾರೆ. ಒಪಿನಿಯನ್ ಕೇಳಿದ್ರೆ ನಾವು ಅದನ್ನು ರೆಕಮೆಂಡ್ ಮಾಡಿದ್ರೆ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಕ್ರಿಮಿನಲ್ ಕೇಸ್ ಇದ್ದರೆ ಮತ್ತೇನಾದ್ರು ಇದನ್ನು ವೆಪನನ್ನು ದುರ್ಬಳಕೆ ಮಾಡಿಕೊಟ್ಟಿದ್ರೆ ಅದನ್ನು ನಾಟ್ ರೆಕಮೆಂಡ್ ಅಂತ ಹೇಳಿ ನಾವು ಕಳಿಸ್ಕೊಡ್ತೀವಿ. ಇದನ್ನು ನೀವು ಲೈಸೆನ್ಸು, ಈ ಲೈಸೆನ್ಸ್ ಇದ್ದಾಗ ನೀವು ವೆಪನ್ಸ್ಗಳನ್ನ ಖರೀದಿ ಮಾಡ್ಬೋದು. ಖರೀದಿ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಇದರಲ್ಲಿ ರೈತರು ಯಾರಿದ್ದಾರೆ, ರೈತ ಜಮೀನು ಉಳ್ಳವರು ಇದರಲ್ಲಿ ಯಾರಿಗಾರು ಲೈಸೆನ್ಸ್ ಇದೆ, ಕೈ ಯಾರಿಗಾರು ಲೈಸೆನ್ಸ್ ಇದೆಯಾ? ರೈತರು, ಅಗ್ರಿಕಲ್ಚರಿಸ್ಟ್. ಸೊ ಈ ಬಳ್ಳಾರಿ ಭಾಗದಲ್ಲಿ ಉದಾಹರಣೆಗೆ ಈ ಭಾಗದಲ್ಲೆಲ್ಲ ಸ್ವಲ್ಪ ಬಯಲುಸೀಮೆ ಅಂತ ಹೇಳ್ತಾರಲ್ಲ, ಇಲ್ಲಿ ಸ್ವಲ್ಪ ವೆಪನ್ಸ್ ಕ್ರಾಪ್ ಪ್ರೊಡಕ್ಷನ್ಗೆ ನಾವು ವೆಪನ್ಸನ್ನು ಖರೀದಿ ಮಾಡೋದು ರೈತರು ಕಡಿಮೆ, ಇಲ್ಲಿ ಪ್ರಾಣಿಗಳ ಹಾವಳಿ ಕಡಿಮೆ. ಹಾಗಾಗಿ ನಮ್ಮಲ್ಲಿ ಯಾರು ಗೊತ್ತಿದೆ, ಮಲೆನಾಡು ಕಡೆ ಆ ಕಡೆ ಎಲ್ಲ ವೆಪನ್ಸ್ ಜಾಸ್ತಿ. ಒಂದು ಪೊಲೀಸ್ ಸ್ಟೇಷನಲ್ಲಿ ಕನಿಷ್ಠ 700, 800, 2,000 ಕ್ರಾಪ್ ಪ್ರೊಡಕ್ಷನ್ ವೆಪನ್ಸ್ ಇರ್ತದೆ ನಮ್ಮಲ್ಲಿ ರೈತರ ಹತ್ರ. ನಮ್ಮ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದ ಕೂಡ ನಮ್ಮ ಸ್ಟೇಷನಲ್ಲಿ ರೂಮೇ ಸಾಕಾಗಲ್ಲ, ಅಷ್ಟು ವೆಪನ್ಸ್ ನಾವು ಡೆಪಾಸಿಟ್ ಮಾಡ್ತೀವಿ. ಬಟ್ ಬಳ್ಳಾರಿ ಅಂತ ಪ್ರದೇಶದಲ್ಲಿ ಈಗ ಬೆಳೆಗೆ ಈ ಪ್ರಾಣಿಗಳ ಹಾವಳಿ ಕಡಿಮೆ ಇದ್ದ ಕಾರಣ ಈ ಯಾರೂ ಕೂಡ ಕ್ರಾಪ್ ಪ್ರೊಡಕ್ಷನ್ಗೆ ನೀವು ಲೈಸೆನ್ಸ್ ತಗೊಳ್ಳೋದು ಕಡಿಮೆ ಇಲ್ಲಿ. ಸೊ ಇಲ್ಲೇನಿದ್ರು ಕೂಡ ಆತ್ಮರಕ್ಷಣೆಗೆ, ಸೆಲ್ಫ್ ಡಿಫೆನ್ಸ್ಗೆ ಕೆಲವರು ಅದನ್ನು ವೆಪನ್ಸನ್ನು ಖರೀದಿ ಮಾಡ್ತಾರೆ. ಇಷ್ಟು ಬೇಸಿಕ್ ವಿಚಾರಗಳನ್ನು ತಮಗೆ ಮಾಹಿತಿ ನೀಡಲಿಕ್ಕೆ ಅವಕಾಶ ಕೊಟ್ಟಿದ್ದಾಗಿ ತಮ್ಮೆಲ್ಲರಿಗೂ ವಂದನೆಗಳು.